ಕಲಾಪದಲ್ಲಿ ಸರ್ಕಾರದ ಚಳಿಯನ್ನ ಬಿಡಿಸೋದಕ್ಕೆ ಸಜ್ಜಾಗ್ತಾ ಇದೆ ಕೇಸರಿ ಪಡೆ. ಸಾಲು ಸಾಲು ಹಗರಣದ ವಿರುದ್ಧ ಸಮರಕ್ಕೆ ಚಕ್ರವ್ಯೂಹವನ್ನ ಹೆಣೆಯಲಾಗ್ತಾ ಇದೆ. ಹಗರಣಗಳ ವಿಚಾರ ಗೆಳೆ ಗೆಳೆಯಾಗಿ ಬಿಚ್ಚಿಡುವ ಪ್ಲಾನ್ ನಡೀತಾ ಇರುವಂತದ್ದು. ಡಿಸೆಂಬರ್ 9ಕ್ಕೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಕಲಾಪದಲ್ಲಿ ಸರ್ಕಾರದ ಚಳಿಯನ್ನ ಬಿಡಿಸೋದಕ್ಕೆ ಸಜ್ಜಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಏನ್ ಸಜ್ಜಾದ್ರೆ ಏನು, ಎಲ್ಲಾದ್ರಲ್ಲೂ ಕೂಡ ಬರೀ ಸೋಲನ್ನೇ ಉಂಡ್ಕೊಂಡು ಬರ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಾಯಿತು, ಲೋಕಸಭಾ ಚುನಾವಣೆಯಲ್ಲೂ ಅಷ್ಟಕ್ಕಷ್ಟೇ. ಈಗ ನೋಡಿದ್ರೆ ಉಪಚುನಾವಣೆಯಲ್ಲಿ 3ಕ್ಕೂ 3 ಔಟ್ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಾಲು ಸಾಲು ಹಗರಣಗಳೇನಿದೆಯಲ್ಲ, ವಾಲ್ಮೀಕಿ ನಿಗಮ ಹಗರಣ ಆಗಿರ್ಬೋದು, ವಕ್ಫ್ ಬೋರ್ಡ್ ಹಗರಣ ಆಗಿರ್ಬೋದು, ಮೂಡಾ ಹಗರಣ ಆಗಿರ್ಬೋದು, ಹೀಗೆ 4-5 ಹಗರಣಗಳನ್ನು ಮುಂದೆ ಇಟ್ಕೊಂಡು ಸಮರಕ್ಕೆ ಬಿಜೆಪಿ ಪಾಳೆಯ ಸನ್ನದ್ಧ ಆಗ್ತಾ ಇದೆ. ಹಗರಣಗಳ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಪ್ಲಾನ್ ನಡೀತಾ ಇದೆ. ಹೋರಾಟವನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಡಿಸೆಂಬರ್ 4ನೇ ತಾರೀಕಿನಿಂದ ಹೋರಾಟ ನಡೆಯುತ್ತೆ 2 ದಿನಗಳ ಕಾಲ. BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದಷ್ಟು ತಂಡಗಳನ್ನು ಮಾಡಿಕೊಂಡಿದ್ದಾರೆ, 3 ತಂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದು ತಂಡ ರೊಚ್ಚಿಗೆದ್ದು ಬಿಟ್ಟಿದೆ, ಅದು ಯತ್ನಾಳ್ ಅವರ ತಂಡ. ಯಾರ ಮಾತಿಗೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನೇ ಮುಂದುವರಿಸಿಕೊಂಡು ಸೋತ ಸೇಡಿನೊಂದಿಗೆ ಯುದ್ಧವನ್ನ ಸಾರೋದಕ್ಕೆ ಮೈತ್ರಿ ಮತಮಂತ್ರವನ್ನ ಜಪಿಸ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೇಸರಿ ಪ್ಲಾನ್ ನಡೆಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದು 2ನೇ ಚಳಿಗಾಲದ ಅಧಿವೇಶನ ಆಗಿರೋದ್ರಿಂದ ಬಹಳ ಒಂದು ಕಡೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಡಿಸೆಂಬರ್ 9ನೇ ತಾರೀಕಿನಿಂದ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನ. ಪ್ರತಿ ಬಾರಿ ಅಧಿವೇಶನವನ್ನ ನಡೆಸ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ವಿಧಾನಸಭೆಯನ್ನ ನಡಗಿಸ್ತಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ಬಾರಿ ಅವರು ಅಧಿವೇಶನವನ್ನ ಅವರ ಮಾತಿನಲ್ಲೇ ಎದುರಾಳಿಗೆ ಉತ್ತರವನ್ನ ಕೊಡ್ತಾ ಇದ್ರು. ಈ ಬಾರಿ ವಿಧಾನಸಭೆಯನ್ನ ನಡಗಿಸ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಗಂಭೀರ ಆರೋಪವನ್ನು ಹೊತ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೂಡಾ ಹಗರಣದಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು ಅಷ್ಟೇ ಅಲ್ಲದೆ ಅವರ ಹೆಂಡತಿ ಏನಿದ್ದಾರಲ್ಲ, ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಎನ್ನುವಂತಹ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದು ವಿಪಕ್ಷಗಳಿಗೆ ಆಹಾರ ಆಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದನ್ನು ಮುಂದೆ ಇಟ್ಕೊಂಡು ಸದನದ ಹೊರಗೆ ಹಾಗೆ ಒಳಗೆ ಹಗರಣಗಳ ವಿರುದ್ಧ ಸತ್ಯಾಗ್ರಹವನ್ನ ಮಾಡೋದಕ್ಕೆ ಬಿಜೆಪಿ ಟೀಮ್ ಮುಂದಾಗಿದೆ. ಜನರೊಂದಿಗೆ ಸೇರ್ಕೊಳ್ತಾರೆ, ಜನರ ಜೊತೆಯಲ್ಲೇ ಹೆಜ್ಜೆಯನ್ನ ಹಾಕ್ತಾರೆ, ಅವರ ಜೊತೆನೆ ಹೋರಾಟವನ್ನ ಮಾಡ್ತಾರೆ. ಜನಾಭಿಪ್ರಾಯ ಸಂಗ್ರಹ, ಭ್ರಷ್ಟಾಚಾರ ಸರ್ಕಾರ ಅಂತ ಬಿಜೆಪಿಯಿಂದ ಸಕಲ ಒಂದು ಧ್ವನಿಯನ್ನ ಎತ್ತೋದಕ್ಕೆ ಮುಂದಾಗೋದಕ್ಕೆ ಪ್ಲಾನ್ ನಡೀತಾ ಇದೆ. ಶನಿವಾರ ಉತ್ತರ ಕರ್ನಾಟಕ ಶಾಸಕರೊಂದಿಗೆ ಮೀಟಿಂಗ್ ಕೂಡ ಕರೆದಿದ್ದಾರೆ. ಶಾಸಕರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಆರ್ ಅಶೋಕ್ ಅವರು. ಸೊ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬೆಳಗಾವಿ ಸೇರಿದಂತೆ ಉತ್ತರದ ಶಾಸಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ಎಲ್ಲರದ್ದು ಥಾಟ್ ಇಷ್ಟೇ, ಇದನ್ನ ದೊಡ್ಡದು ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ಬುಡವನ್ನ ಎಷ್ಟಾಗುತ್ತೋ ಅಷ್ಟು ಅಲ್ಲಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಅಧಿಕಾರದಲ್ಲಿ ನಾವು ಹೇಗಿದ್ರು ಇಲ್ಲ, ಬಟ್ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಪಾಳೆಯವನ್ನ ಹೇಗಾದ್ರೂ ಮಾಡಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಾಕ್ಸ್ಬೇಕು. ಅವ್ರಿಗೆ ಯಾವಾಗಲೂ ಕೂಡ ಒಂದಷ್ಟು ಟೆನ್ಷನ್ಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆಯನ್ನ ನಡೆಸೋದಕ್ಕೆ ಒಂದು ಕಡೆ ಬಿಜೆಪಿ ನಾಯಕರು ಮುಂದಾಗ್ತಾ ಇರುವಂಥದ್ದು.
ವಾಕ್ ಸಮರಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಸಾಕ್ಷಿಗಳು ಬೇಕೋ ಅದೆಲ್ಲವನ್ನು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವಂತಹ ಮೂಢ ಹಗರಣವನ್ನ ಬಿಡೋ ಮಾತೇ ಇಲ್ಲ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಏನು ರೈತರ ನಿದ್ದೆಗೆಡಿಸಿರುವಂತಹ ವಕ್ಫ್ ಆಸ್ತಿ ವಿವಾದ ಅದು ಕೂಡ ಮುನ್ನೆಲೆಗೆ ಬರುತ್ತೆ. ಈ ಎರಡು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸೋದಕ್ಕೆ ವಿಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಹಾಗೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಾದಂತಹ ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಈ ಬಾರಿನಾದ್ರೂ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಚಳಿಗಾಲದ ಅಧಿವೇಶನದ ಜೊತೆಗೆ ಡಿಸೆಂಬರ್ 26 ಮತ್ತು 27ರಂದು ಬೆಳಗಾವಿಯಲ್ಲೇ ಕಾಂಗ್ರೆಸ್ ಅಧಿವೇಶನ ಕೂಡ ನಡೆಸಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನು 1924 ಡಿಸೆಂಬರ್ 26 ಮತ್ತು 27ರಂದು ಬೆಳಗಾವಿಯಲ್ಲಿ ಏರ್ಪಾಟು ಮಾಡಲಾಗಿದ್ದಂತಹ ಕಾಂಗ್ರೆಸ್ ಅಧಿವೇಶನವನ್ನ ಉದ್ದೇಶಿಸಿ ಮಹಾತ್ಮ ಗಾಂಧೀಜಿಯವರು ಈ ಹಿಂದೆ ಮಾತಾಡಿರ್ತಾರೆ 1924ರಲ್ಲಿ. ಸೊ ಈ ಕಾರ್ಯಕ್ರಮಕ್ಕೆ 100 ವರ್ಷ ತುಂಬ್ತಾ ಇರೋದ್ರಿಂದ ಈ ಬಾರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸೋದಕ್ಕೆ ಅಂದ್ರೆ ಏನು ಡಿಸೆಂಬರ್ 26 ಮತ್ತು 27 ಬೆಳಗಾವಿಯಲ್ಲೇ ಒಂದು ಸುಸಜ್ಜಿತ ವೇದಿಕೆಯನ್ನ ಸಿದ್ಧಪಡಿಸೋದಕ್ಕೆ ಕಾಂಗ್ರೆಸ್ನ